ಹೇಳಿದನ್ ಮಾವಯ್ಯ, ಬರ್ತಾನೆ. ನೀವು ಸುಮ್ಮನೆ ಆಯಾಸ ಮಾಡ್ಕೋಬೇಡಿ ಮಾವಯ್ಯ. ಹಾಯ್ ತಾತ, ಹಾಯ್ ಚಿಕ್ಕಿ. ಸಾರಿ ತಾತ, ನನ್ನಿಂದ ನಿಮಗೆ ತುಂಬ ಸ್ಟ್ರೆಸ್ ಆಗೋಯ್ತು. ರಿಯಲಿ ಸಾರಿ. ಬಂದಲ್ಲ ಸದ್ಯ, ಯಾವಾಗ ನಿನ್ನನ್ನು ನೋಡ್ತೀನಿ ಅಂತ ಅನ್ಸ್ಬಿಟ್ಟಿತ್ತು. ಸರಿ, ಯಾತಕ್ಕೋಸ್ಕರ ನೀವು ದಿಢೀರ್ ಅಂತ ಇಲ್ಲಿಂದ ಕಳಿಸೋ ಏರ್ಪಾಟ್ ಮಾಡಿದ್ರು? ಯಾರು ಮಾಡಿದ್ದದು? ಇಲ್ಲಿನ ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ಏರುಪೇರಾಗಿದೆಯೇನೋ? ತಾತ, ಅದೇನಂತ ನಾನು ನೋಡ್ಕೋತೀನಿ. ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು ತಾನೆ? ಇದನ್ನ ಇಲ್ಲಿಗೆ ಬಿಡೋದಕ್ಕೆ ಆಗೋದಿಲ್ಲ ಕಣೋ ರಾಮ. ಅಶೋಕನಿಗೆ ಇದನ್ನು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಹೇಳಿದ್ದೀನಿ. ಅವನು ಹಿಡಿದ ಕೆಲಸನ ಮುಗಿಯೋ ತನಕ ಬಿಡೋದಿಲ್ಲ. ಮಾವಯ್ಯ, ಈ ಕೆಲಸದ ಮಧ್ಯೆ ತಾಂಬೂಲದ ಶಾಸ್ತ್ರದ ಮಾತು ಮರಿಬೇಡಿ. ಇವನ್ ಮದುವೆಗೆ ಈಗಾಗಲೇ ಎಷ್ಟೊಂದು ಪ್ರಾಬ್ಲಮ್ಸ್ ಬರ್ತಾ ಇದೆ. ಇನ್ನ ಲೇಟ್ ಮಾಡೋದು ಬೇಡ ಮಾವಯ್ಯ. ನಾವು ಆದಷ್ಟು ಬೇಗ ಸೀತನ ಮನೆಗೆ ಹೋಗೋಣ. ಅದು ಆಗಬೇಕು ಮತ್ತು ಇದು ಆಗಬೇಕು ಭಾರ್ಗವಿ. ಈ ತಾಂಬೂಲ ಶಾಸ್ತ್ರಕ್ಕೆ ಬೇಕಾದ ಸಿದ್ಧತೆಯನ್ನು ನೀನು ಮಾಡ್ಕೊ. ಇದರ ಬೆನ್ನ ಹಿಂದೆ ಯಾರು ಪಿತೂರಿ ಮಾಡ್ತಿದ್ದಾರೆ ಅನ್ನೋದನ್ನ ರಾಮು ಮತ್ತು ಅಶೋಕ ಪತ್ತೆ ಹಚ್ತಾರೆ. ಚಿಕ್ಕಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಆ ಕಲ್ಪ್ರಿಟ್ ಯಾರು ಅಂತ ನಾವು ಕಂಡಿಡ್ದೇ ಹಿಡಿತೀವಿ. ರಾಮ, ಆ ಪುಟಾಣಿ ಸಿಹಿಗೆ ನನ್ನಿಂದಾಗಿ ದೊಡ್ಡ ಒತ್ತಡ ಎದುರಾಗ್ಬಿಡ್ತು ಕಣೋ. ತನ್ನ ಅಮ್ಮನ ಸುಖಕ್ಕೋಸ್ಕರ ತಾನೇ ತ್ಯಾಗ ಮಾಡೋದಕ್ಕೂ ಸಿದ್ಧ ಆಗ್ಬಿಟ್ಲನ್ನು. ನಾನೇ ಅನಾಥಾಶ್ರಮಕ್ಕೆ ಬೇಕಾದ್ರೆ ಸೇರ್ಕೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಲು. ಅವಳ ಮುಂದೆ ನಾನು ತುಂಬ ಸಣ್ಣವನಾಗ್ಬಿಟ್ಟೆ ಕಣೋ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವಳಿಗೆ ಎಷ್ಟೊಂದು ತಿಳುವಳಿಕೆನೋ. ನಿಜ ತಾತ, ಅವಳು ತುಂಬ ಅಪರೂಪದ ಮಗು. ನಿಜ ಕಣೋ, ಅಲ್ವೇ ನಮ್ಮ ಭಾರ್ಗವಿ? ಹೌದು ಮಾವಯ್ಯ. ಆ ಮಗುನ್ ನೋಡ್ತಾ ಇದ್ರೆ ಎಂತ ನೋವಿದ್ರೂ ಮರ್ತೋಗುತ್ತೆ. ಮುಂದೆ ಯಾವತ್ತು ಆ ಮಗು ಮತ್ತು ಸೀತಾಗೆ ಒಂದು ಚೂರು ನೋವಾಗದೆ ಇರೋ ಥರ ನಾನು ನೋಡ್ಕೋತೀನಿ. ಥ್ಯಾಂಕ್ಸ್ ತಾತ. ಖಂಡಿತ ಮಾವಯ್ಯ. ಇದನ್ನ ಕೇಳಿ ನನಗಂತೂ ಎಷ್ಟು ಸಮಾಧಾನ ಆಯಿತು ಗೊತ್ತಾ. ಯಾಕಮ್ಮ ಸೀತಾ, ತುಂಬ ಸಪ್ಪಗಿದೆಯಾ? ಅವ್ರ ಮನೆ ಪೂಜೆಗೆ ನಾವು ಬರಲಿಲ್ಲ ಅಂತ ಅವ್ರೇನಾದರೂ ಬೇಜಾರು ಮಾಡ್ಕೊಂಡ್ರಾ? ಬರೀ ಬಾಯಿ ಮಾತಿಗೆ ಮಾತ್ರ ಮಗಳು ಅಂತೀವಿ ಅಂತ ಅನ್ಕೊಂಡ್ರಾ? ಇಲ್ಲಮ್ಮ, ಹಾಗೇನಿಲ್ಲ. ಅವ್ರು ಯಾವತ್ತೂ ಆ ಥರ ಅನ್ಕೊಳ್ಳಲ್ಲ. ಮತ್ತ್ಯಾಕೆ ಒಂಥರ ಇದೆಯಾ? ನನಗೆ ಯಾಕೋ ಭಯ ಅಮ್ಮ. ಇಷ್ಟು ದಿನ ನಾನು ಸಿಹಿ ನಮ್ಮ ಪುಟ್ಟ ಪ್ರಪಂಚದಲ್ಲಿ ಇದ್ವಿ. ಈಗ ಅವ್ರ ಮನೆಯವರೆಲ್ಲ ಸಿಹಿನ ಹೇಗೆ ನೋಡ್ತಾರೋ ನನಗೆ ಗೊತ್ತಿಲ್ಲ. ಸಣ್ಣ ಆತಂಕ ಅಷ್ಟೇ. ಏನು ಭಯ ಪಡಬೇಡಮ್ಮ. ಅವ್ರ ಮನೆಯವರೆಲ್ಲ ಮನಸಾರಿ ಸಿಹಿನ ಒಪ್ಕೊಂಡಾಗಿದೆ. ಅವರೆಲ್ಲರೂ ಅವಳನ್ನ ಪ್ರೀತಿಸ್ತಾರೆ. ನಿಜಮ್ಮ, ಅವರೆಲ್ಲ ಸಿಹಿನ ತುಂಬ ಇಷ್ಟಪಡ್ತಾರೆ. ಆದರೆ ಯಾರಿಗಾದ್ರೂ ಸಿಹಿ ಹೊರಗಿನೋಳು ಅಂತ ಅನ್ಸಿದ್ರೆ ಆ ಸಣ್ಣ ಆತಂಕ ಅಷ್ಟೇ. ಅದು ಹೇಗೆ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಹಾಗೆಲ್ಲ ಯಾಕಮ್ಮ ಯೋಚನೆ ಮಾಡ್ತೀಯಾ? ಒಳ್ಳೇದನ್ನ ಯೋಚನೆ ಮಾಡು, ಎಲ್ಲ ಒಳ್ಳೇದಾಗುತ್ತೆ. ನೋಡು ಸೀತಾ, ನೀನು ಅವಳಮ್ಮ. ಮಗು ಹೆಂಗೆ ಹೊರಗೆ ನೋಡಾಗ್ತಾಳೆ? ಮಗ, ನಿನಗೆ 100 ವರ್ಷ ಆಯಸ್ಸು ಕಣ. 100 ವರ್ಷನೂ ಸೀತಾ ಮತ್ತೆ ಸಿಹಿ ಜೊತೆ ಸುಖ ಸಂತೋಷದಿಂದ ಬಾಳ್ತೀಯ ಬಿಡು. ನನ್ನ ಆಶೀರ್ವಾದ ನಿನ್ನ ಜೊತೆ ಇದೆ. ನಿಜ ಕಣೋ. ನಾನು ಈಗ ತಾನೇ ನಿನಗೆ ಕಾಲ್ ಮಾಡಬೇಕು ಅಂತ ಕಾಂಟ್ಯಾಕ್ಟ್ ಲಿಸ್ಟ್ ಓಪನ್ ಮಾಡಿದೆ. ಅಷ್ಟರಲ್ಲಿ ನೀನೇ ಕಾಲ್ ಮಾಡಿದೆ. ಥ್ಯಾಂಕ್ಸ್ ಅಪ್ಪ. ಅದೆಲ್ಲ ಬಿಡು, ನಾನು ಯಾಕೆ ಕಾಲ್ ಮಾಡಿದೆ ಅಂತ ಹೇಳು. ಗೊತ್ತು. ಚಾಂದಿನಿನ ಟ್ರೇಸ್ ಮಾಡಬೇಕು. ಮಾಡೋಣ ಮಗ. ಚಾಂದಿನಿ ಏನೋ ಪ್ಲಾನ್ ಮಾಡಿದ್ರು. ನಾನು ಏನು ಅಂತ ಕೇಳಿದ್ರೆ ನನ್ನ ಜೊತೆನೇ ಜಗಳ ಆಡೋದು. ಆಕ್ಸಿಡೆಂಟ್ ಆಗ್ತಿದ್ದಂಗೆ ಅವಳೇ ನಾಪತ್ತೆ. ಮಗ, ಅವಳು ಎಲ್ಲೇ ಇದ್ರೂ ಟ್ರೇಸ್ ಮಾಡಿ ಬಾಯಿ ಬಿಡಿಸೋಣ. ಡೋಂಟ್ ವರಿ. ಗುಟ್ಟು ಇಲ್ಲ, ಎಂಥದ್ದು ಇಲ್ಲ ಮಾರೆ. ಚಾಂದಿನಿ ಸ್ಟಿಲ್ ಲವ್ಸ್ ಮೀ ಅಷ್ಟೇ.
ಅವಳು ಇನ್ನೂ ನಾನು ಮರ್ತಿಲ್ಲ. ಈಗಲೂ ನಾನು ಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಸೀತಾ ಎಲ್ಲ ಹೇಳುದು. ಮಗ ಜಸ್ಟ್ ಫರ್ಗೆಟ್ ಅಬೌಟ್ ಅವರ್ ಕಣ. ಏ ಫಾರ್ಗೆಟ್ ಟು ಫರ್ಗಿವ್ ಏನೂ ಇಲ್ಲ ಮಗ. ಬರೀ ನಿನ್ನ ಮೇಲೆ ಲವ್ ಅಲ್ಲ, ಬೇರೆ ಏನೋ ಇದೆ. ಅವಳಿಗೆ ನಿನ್ನ ಆಸ್ತಿ, ನಮ್ಮ ಕಂಪನಿ ಅಧಿಕಾರ ಎಲ್ಲ ಬೇಕು. ಅದನ್ನು ಬಿಟ್ಟು ಬೇರೆ ಏನೇನೋ ಪ್ಲಾನ್ ಇರುತ್ತೆ ಮಗ ಅವಳದು. ಹೇಗಾದರೂ ಮಾಡಿ ಅವಳನ್ನ ಪತ್ತೆ ಹಚ್ಚಿ ಯಾಕೆ ಹೀಗೆ ಮಾಡಿದೆ ಅಂತ ಕೇಳಲೇಬೇಕು. ಬಿಡು ಮಾರೆ ಮಗ, ನಾನು ಆವಾಗ ಚಾಂದ್ನಿ ಬಗ್ಗೆ ಹೇಳಿದಾಗ ನೀನು ಹೀಗೆ ನೆಗ್ಲೆಕ್ಟ್ ಮಾಡಿದೆ. ಈಗಲೂ ಅದನ್ನೇ ಮಾಡ್ತಿದ್ಯಾ ಕಣ. ನಾನು ಅವಳ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಅಂದರೆ, ಹಳೇದನ್ನೆಲ್ಲ ಮರ್ತು ಅವಳು ಬದಲಾಗಿರ್ತಾಳೆ, ಒಳ್ಳೆಯವಳಾಗಿದ್ದಾಳೆ ಅಂತ ಅನ್ಕೊಂಡಿದ್ದೀನಿ ಅಂತ ನೀನು ಯಾವತ್ತು ಅನ್ಕೋಬೇಡ. ಅವಳು ನನಗೆ ಮಾಡಿರೋ ಮೋಸ ನಾನು ಹೇಗೋ ಬರೆಯೋಕ್ಕಾಗುತ್ತೆ? ನಾನು ಅವಳನ್ನ ಇಗ್ನೋರ್ ಮಾಡ್ತಾ ಇದ್ದೀನಿ ಅಷ್ಟೇ. ಅವಳು ಎಲ್ಲಿ ಹೋಗಿದ್ದಾಳೋ ಅಲ್ಲೇ ಇರಲಿ. ವಾಪಸ್ ಅವಳು ನನ್ನ ಲೈಫಿಗೆ ಬರೋದು ಬೇಡ, ನಾನು ಅವಳ ಬಗ್ಗೆ ಮಾತಾಡೋದು ಬೇಡ. ಅಶೋಕ, ನೀನು ಅವಳನ್ನ ಟ್ರೇಸ್ ಮಾಡೋದು, ಈ ಪೊಲೀಸ್ ಕೇಸು, ಇನ್ವೆಸ್ಟಿಗೇಷನ್ ಇದೆಲ್ಲ ಬಿಟ್ಬಿಡ. ನಾನು ಹಿಂಗೆ ಯಾಕೆ ಕಾಲ್ ಮಾಡಿದೆ ಗೊತ್ತಾ? ಗೆಸ್ ವಾಟ್? ನಾಳೆ ನಮ್ಮ ಮನೆಯವರೆಲ್ಲರೂ ಸೀತಾ ಮನೆಗೆ ಶಾಸ್ತ್ರೋಕ್ತವಾಗಿ ಹೆಣ್ ಕೇಳಕ್ ಹೋಗ್ತಾ ಇದೀವಪ್ಪ. ನೀನು ಮತ್ತೆ ಪ್ರಿಯಾನು ಬರ್ಬೇಕು, ಮರ್ತೋಗ್ಬೇಡ. ಓಹ್ ವಾವ್,